ಡಿಂಪಲ್ ಕ್ವೀನ್ ರಚಿತಾ ರಾಮ್ ಇಂಡಸ್ಟ್ರಿಗೆ ಬಂದು 14 ವರ್ಷ ಆಗಿದೆ. ಇವರ ಮೊದಲ ಬುಲ್ಬುಲ್ ಚಿತ್ರ ಬಂದು 14 ವರ್ಷಗಳೇ ಕಳೆದಿದೆ. ಇದರೊಟ್ಟಿಗೆ ರಚಿತಾ ಸಿನಿ ಜರ್ನಿಗೂ 14 ವರ್ಷ ತುಂಬಿದೆ. ಹೀಗಾಗಿ ರಚಿತಾ ರಾಮ್ ಕರಾವಳಿಯ ಶಕ್ತಿ ದೈವ ಕೊರಗಜ್ಜನ ಮೊರೆ ಹೋಗಿದ್ದಾರೆ. ದೈವಕ್ಕೆ ಹರಕೆಯ ಕೋಲ ಸೇವೆ ಕೂಡ ಮಾಡಿದ್ದಾರೆ. ಮೇ 16ರ ರಾತ್ರಿ ನಡೆದ ಈ ಸೇವೆಯ ಬಗೆಗಿನ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕೊರಗಜ್ಜನ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಅಜ್ಜನಿಗೆ ಸಾಮಾನ್ಯ ಜನರಷ್ಟೇ ಅಲ್ಲ, ಸೆಲೆಬ್ರಿಟಿಗಳು ಕೂಡ ನಡೆದುಕೊಳ್ತಾರೆ. ರಕ್ಷಿತಾ ಪ್ರೇಮ್ ಆಗಾಗ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ಹೋಗ್ತಾರೆ. ಇನ್ನೂ ಅನೇಕರು ಇಲ್ಲಿ ಕೊರಗಜ್ಜನ ದರ್ಶನ ಪಡೆಯುವುದೂ ಇದೆ. ಇಲ್ಲಿ ಕೊರಗಜ್ಜನಿಗೆ ರಚಿತಾ ರಾಮ್ ಹರಕೆಯ ಕೋಲ ಸೇವೆ ಮಾಡಿದ್ದಾರೆ. ಮೇ 16ರಂದು ರಾತ್ರಿ ಈ ಒಂದು ಹರಕೆಯ ಕೋಲ ಸೇವೆ ಮಾಡಲಾಗಿದೆ. ರಚಿತಾ ರಾಮ್ ಅವರು ಇಲ್ಲಿ ಕೊರಗಜ್ಜನಿಗೆ ಹರಕೆಯ ಕೋಲ ಸೇವೆ ಮಾಡಿದ್ದು ಮೇ 16 ರಾತ್ರಿ 8 ಗಂಟೆಗೆ ಈ ಸೇವೆ ನಡೆದಿದೆ. ಇದರಲ್ಲಿ ಸ್ವತಃ ರಚಿತಾ ರಾಮ್ ಅವರೇ ಭಾಗಿಯಾಗಿದ್ದಾರೆ. ಕೊರಗಜ್ಜನ ಈ ಹರಕೆಯ ಕೋಲ ಸೇವೆಯನ್ನು ಕಣ್ತುಂಬಿಕೊಂಡ ರಚಿತಾ ರಾಮ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೆಂಜನಪದವಲ್ಲಿ ಈ ಸೇವೆ ನಡೆದಿದೆ. ರಚಿತಾ ರಾಮ್ ಅವರು ಕೊರಗಜ್ಜನ ಹರಕೆಯ ಕೋಲ ಸೇವೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ರೀಲ್ಸ್ ಕ್ರಿಯೇಟರ್ ಮೋಕ್ಷಿತ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಕ್ಷಣದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ರಚಿತಾ ರಾಮ್ ಅವರು ಕೊರಗಜ್ಜನಿಗೆ ಸಲ್ಲಿಸಿದ ಹರಕೆಯ ಕೋಲ ಸೇವೆಯ ಸುಂದರ ಕ್ಷಣದ ವಿಡಿಯೋ ಇದಾಗಿದೆ. ಇದನ್ನು ನೋಡಿದ ಅನೇಕರು ಕೊರಗಜ್ಜನನ್ನು ಸ್ಮರಿಸಿದ್ದಾರೆ. ಹಾಗೆ ಇದೇ ವಿಡಿಯೋದ ಮೇಲೆ ಒಂದು ಸಾಲು ಕೂಡ ಬರೆಯಲಾಗಿದೆ. ಇಂಗ್ಲಿಷಲ್ಲಿ ಬರೆದ ಈ ಸಾಲಿನ ಕನ್ನಡದ ಅರ್ಥ ಹೀಗಿದೆ: 1000 ಸಮಸ್ಯೆಗೆ ಒಂದೇ ಪರಿಹಾರ, ಅದು ಅಜ್ಜ ಕೊರಗಜ್ಜ ಅಂತಲೇ ಬರೆಯಲಾಗಿದೆ. ರಚಿತಾ ರಾಮ್ ಅವರು ಸಿನಿಮಾ ರಂಗಕ್ಕೆ ಬಂದು 14 ವರ್ಷ ಆಗಿದೆ. ರಚಿತಾ ರಾಮ್ ಅಭಿನಯದ ಬುಲ್ಬುಲ್ ಬಂದು 14 ವರ್ಷ ಆಗಿದ್ದು, ಈ ಚಿತ್ರ ಮೇ 10, 2013ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದಲ್ಲಿ ರಚಿತಾ ರಾಮ್ ಅವರು ದರ್ಶನ್ಗೆ ಜೋಡಿಯಾಗಿದ್ದರು. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ರು. ಇದೀಗ ಚಿತ್ರರಂಗಕ್ಕೆ ಬಂದು 14 ವರ್ಷದ ಆದ ಕಾರಣದಿಂದಾಗಿ ರಚಿತಾ ರಾಮ್ ಅವರು ಕೊರಗಜ್ಜನಿಗೆ ಹರಕೆಯ ಸೇವೆ ಕೊಟ್ಟಿದ್ದು ಇನ್ನಷ್ಟು ಶಕ್ತಿ ಆಶೀರ್ವಾದವನ್ನು ಬೇಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.